ನಮಸ್ತೆ ಸರ್. ಈಗ ಆಲ್ರೆಡಿ ಹಿಂದೆನೂ ನೀವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಸಹಾಯಧನ ಅಂತೇಳಿ ಒಂದು ಬ್ಯಾಂಕಿಂದ ಲೋನ್ ಕೊಡಿಸಿ ಅವ್ರಿಗೆ ಜೀವನ ನಡೆಸೋದಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ರಿ. ಆದರೆ ಇನ್ನೂ ಸರಿಯಾದ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ನಗರಸಭೆಗೆ ಬಂದು ಯಾವುದೇ ಇನ್ನೂ ತೊಗೊಂಡಿಲ್ಲ. ಇನ್ನೂ ಕೆಲವರು ಖಾಲಿ ಇದ್ದಾರೆ. ಅಂದರೆ ಯಾರು ಇನ್ನೂ ನಿಮ್ಮ ನಗರಸಭೆಗೆ ಬಂದಿಲ್ಲ. ಅಂಥವ್ರನ್ನ ಏನಾರು ಮತ್ತೆ ಏನಾರು ಅಪ್ರೋಚ್ ಮಾಡ್ತಾ ಇದ್ದೀರಾ? ಸರ್, ಈಗಾಗಲೇ ಸರ್ಕಾರ ಏನು ಆದೇಶ ಹೊರಡಿಸಿತ್ತು, ಆ ಆದೇಶದಂತೆ 2023-24ನೇ ಸಾಲಿಗೆ ನಮಗೆ 682 ಜನ ಬೀದಿ ಬದಿ ವ್ಯಾಪಾರಸ್ಥರುಗಳನ್ನ ಗುರುತು ಮಾಡಿ ಅವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾರ್ಡ್ಗಳನ್ನ ಇಶ್ಯೂ ಮಾಡೋದಾಗಲಿ ಮತ್ತು ಪರವಾನಗಿ ಕೊಡುವಾಗಲಿ ಅಂತ ಒಂದು ಏನು ಕಾರ್ಯಕ್ರಮ ಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮದಡಿ ಈಗಾಗಲೇ ನಾವು 705 ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ನಾವು ಈಗಾಗಲೇ ಕಾರ್ಡ್ಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ 2024-25ನೇ ಸಾಲಿಗೆ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತು ಮಾಡಲಿಕ್ಕೆ 212 ಜನ ಫಲಾನುಭವಿಗಳನ್ನ ಗುರುತು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ನಮ್ಮ ಹಿಂದಿನ ಸಾಲಿಂದ ಮತ್ತು ಈ ಸಾಲಿಂದ ಎರಡೂ ಸೇರಿ 300 ಫಲಾನುಭವಿಗಳು ಅಂದರೆ ಬೀದಿ ಬದಿ ವ್ಯಾಪಾರಸ್ಥರುಗಳನ್ನ ಗುರುತು ಮಾಡಿ ನಾವು ಐಡೆಂಟಿ ಕಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮ ನಗರಸಭೆಯಿಂದ ಚಾಲ್ತಿಯಲ್ಲಿದೆ. ಏನು ಬೀದಿ ಬದಿ ವ್ಯಾಪಾರಿಗಳು ಏನು ವ್ಯಾಪಾರ ಮಾಡ್ತಾಯಿದ್ದಾರೆ ಅವರು ನಮ್ಮ ನಗರಸಭೆಗೆ ಅಪ್ರೋಚ್ ಮಾಡಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಾವು ಅವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ನಾವು ಅವರಿಗೆ ಐಡೆಂಟಿ ಕಾರ್ಡ್ ಕೊಡ್ತೀವಿ. ಈ ಐಡೆಂಟಿ ಕಾರ್ಡ್ನ ಪಡೆದುಕೊಂಡು ಅವರು ಸುಮ್ಮನೆ ವ್ಯಾಪಾರ ಮಾಡೋದ್ರ ಜೊತೆಗೆ ಏನು PM ಸ್ವಾನಿಧಿ ಅಂತ ಒಂದು ಯೋಜನೆ ಇದೆ, ಆ ಯೋಜನೆಯ ಸಂಪೂರ್ಣ ಲಾಭವನ್ನು ಅವ್ರು ಪಡಿಬಹುದಾಗಿದೆ. ಏನಂದರೆ PM ಸ್ವಾನಿಧಿ ಯೋಜನೆಯಲ್ಲಿ ಏನು ಮೊದಲನೇ ಸಲ ಅಪ್ಲೈ ಮಾಡ್ತಾರೆ ಅವ್ರಿಗೆ 10,000ಗಳ ಲೋನನ್ನು ಬ್ಯಾಂಕ್ನಿಂದ ಸಹಾಯವಾಗಿ ಅವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯವಾಗಿ ನೀಡ್ತೀವಿ. ಆ 10,000ನ ಅವರು ಇನ್ ಟೈಮಲ್ಲಿ ಫಿನಿಷ್ ಕಟ್ಟಿದ್ರೆ ಅವ್ರಿಗೆ 20,000 ಪಡೆಯುವಂಥ ಅವಕಾಶವೂ ಇದೆ. ಈ 20,000 ಅಮೌಂಟ್ನ ಅವರು ಕಟ್ಟಿದ್ರೆ 1 ಲಕ್ಷದ ಗಂಟ ಅವ್ರಿಗೆ ಲೋನ್ನ ಪಡೆಯಬಹುದಾದಂಥ ಅವಕಾಶ ಇದೆ. ದಯಮಾಡಿ ಸಾರ್ವಜನಿಕರು ಏನು ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅವರು ಕಡ್ಡಾಯವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಕಾರ್ಡ್ನ ಅವರು ಪಡ್ಕೊಂಡಿರಬೇಕು. ಯಾವುದೇ ರೀತಿ ಬೀದಿ ಬದಿ ಕಾರ್ಡ್ನ ಇಲ್ದರೆ ವ್ಯಾಪಾರ ಮಾಡಿದ್ರೆ ಅದು ಅಫೆನ್ಸ್ ಆಗುತ್ತೆ. ದಯಮಾಡಿ ಏನು ವ್ಯಾಪಾರ ಮಾಡ್ತಾಯಿದ್ದೀರಾ ಅವರು ಕಡ್ಡಾಯವಾಗಿ ಬೀದಿ ಬದಿ ಕಾರ್ಡ್ನ ಪಡೆದುಕೊಂಡು ವ್ಯಾಪಾರ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅವ್ರು ಯಾವುದೇ ಬ್ಯಾಂಕಲ್ಲಿ ಈಗ ನೀವು ನಗರಸಭೆಯಿಂದ ಲೋನ್ ಕೊಡಿಸ್ತಾ ಇದ್ದೀರಾ, ಅವ್ರು ಯಾವುದೇ ಶ್ಯೂರಿಟಿ ಏನಾರು ಇದೆಯಾ? ಸರ್, ಯಾವುದೇ ರೀತಿ ಶ್ಯೂರಿಟಿ ಕೇಳಲ್ಲ ಸರ್. ಅವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಒಂದು ಐಡೆಂಟಿ ಕಾರ್ಡ್ ಇದ್ದರೆ ಸಾಕು. ಒಂದು ಅರ್ಜಿ ನಮೂನೆ ಇದೆ, ಆ ಅರ್ಜಿ ನಮೂನೆನ ಜೊತೆಲಿ ನಮಗೆ ಸಲ್ಲಿಸಿದ್ರೆ ನಾವು ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತೀವಿ. ಬ್ಯಾಂಕ್ ಅವರು PM ಸ್ವಾನಿಧಿ ಯೋಜನೆ ಏನಿದೆ, ಪ್ರಧಾನಮಂತ್ರಿಯವರ PM ಸ್ವಾನಿಧಿ ಯೋಜನೆಯಲ್ಲಿ 10,000ಗಳನ್ನ ಮೊದಲನೇ ಹಂತವಾಗಿ 10,000ನ ಲೋನ್ನ ಅವ್ರಿಗೆ ಕೊಡ್ತದೆ. ಅದು ಇಂಟ್ರೆಸ್ಟ್ ಸಬ್ಸಿಡಿ ಫ್ರೀ ಇರ್ತದೆ, ಇಂಟ್ರೆಸ್ಟು ಕಡಿಮೆ ಬರಲ್ಲ. ದಯಮಾಡಿ ಈ ನಾ ಏನು ಬೀದಿ ಬದಿ ವ್ಯಾಪಾರಸ್ಥರಿದ್ದರೆ ಈ ಅದು ಅನುಕೂಲ ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಏನಾಗ್ತಿದೆ, ಎಲ್ಲ ಕಡೆ ಒಂದು ಕೂಗು ಎದ್ದಿದೆ. ಎಲ್ಲ ಪತ್ರಕರ್ತರಿರ್ಬೋದು ಮತ್ತು ಬೇರೆ ಸಾರ್ವಜನಿಕರಿರ್ಬೋದು, ಬೀದಿ ನಾಯಿ ಅವಳಿಗಳು ಜಾಸ್ತಿ ಆಗಿದೆ ಅಂತ. ಅದಕ್ಕೇನಾರು ಟೆಂಡರ್ ಕರೆದಿದ್ದೀರಾ ಸರ್ ಇವಾಗ? ಸರ್, ಈ ಬಗ್ಗೆ ಮೀಡಿಯಾಗಳಿಂದ ಭಾಳ ಒತ್ತಡ ಬಂದು ಮತ್ತು ನಗರಸಭಾ ಸದಸ್ಯರುಗಳು ಭಾಳ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ನಾವು ಈ ಹಿಂದೆ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಮಾಡಲು 2 ಸಲ ಟೆಂಡರ್ ಕರೆದಿದ್ವಿ. ಯಾರೂ ಭಾಗವಹಿಸಿರಲಿಲ್ಲ. ಈಗ ಮತ್ತೆ ರೀಕಾಲ್ ಮಾಡಿ 3ನೇ ಬಾರಿ ನಾವು ಟೆಂಡರ್ ಕರೆದಿದ್ದೀವಿ. ಏನಂದರೆ ಒಂದು ಸಂಸ್ಥೆ NGOದವರು ಏನು ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು. ಆದರೆ ಸರ್ಕಾರ ಒಂದು ಮಾನದಂಡ ನಿಗದಿಪಡಿಸಿದೆ. ಒಂದು ಬೀದಿ ನಾಯಿಗೆ 1,650 ರೂಪಾಯಿನ ಸರ್ಕಾರ ನಿಗದಿಪಡಿಸಿದೆ. ಆದರೆ ಇವರು ಟೆಂಡರ್ನಲ್ಲಿ ಭಾಗವಹಿಸಿರುವ ಏನು ಸಂಸ್ಥೆ ಇದ್ದರೆ ಅವರು 2,000 ರೂಪಾಯಿ ನಮೂದು ಮಾಡಿರ್ತಾರೆ. ಹಂಗಾಗಿ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ 350 ರೂಪಾಯಿ ಹೆಚ್ಚಿಗೆ ಆಗಿರೋದ್ರಿಂದ ಅವ್ರಿಗೆ ದರ ಸಂಧಾನ ಮಾಡಲಿಕ್ಕೆ ಅವ್ರಿಗೆ ಲೆಟ್ರು ಬರೆದಿದ್ದೀವಿ. ಅವರು ಜಲ್ದಿ ಬಂದರೆ ದರ ಸಂಧಾನ ಮಾಡಿಬಿಟ್ಟು ಅನುಮೋದನೆ ತೊಗೊಂಡು ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲು ಕ್ರಮ ತಗೊತೀವಿ ಸರ್. ಈಗ ಆಲ್ರೆಡಿ ಎಲ್ಲ ಕಡೆ ಕ್ಲೀನ್ ಆಗ್ತಾ ಇದೆ ಅಂತ ಜನ ಮೆಚ್ಚುಗೆ ಪಟ್ಟಿದ್ದಾರೆ. ನಗರಸಭೆ ಆಗ್ತಿರೋ ಇವಾಗೆಲ್ಲ ಈ ಡೆಂಗ್ಯೂ ಹರಡ್ತಿತ್ತು, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹಳ್ಳಿ ಕಡೆ ಮಾತ್ರ ಇದೆ ಅಂತ ಹೇಳ್ತಾಯಿದ್ರು. ನಿಮ್ಮ ಕಾರ್ಯಕ್ಕೆ ಶ್ಲಾಘನೆ ಕೊಟ್ಟಿದ್ದಾರೆ ಜನ, ಏನಂತೀರ ಸರ್? ಧನ್ಯವಾದಗಳು ಸರ್. ಇದು ನಾವು ಮಾಡೋ ಕೆಲಸನ ನಾವು ನಿಮ್ಗಳಿಂದ ಸಾರ್ವಜನಿಕರುಗಳಿಂದ ಕೇಳಿಸ್ಕೊಂಡು ಮಾಡೋ ಅಂಥ ಪರಿಸ್ಥಿತಿಲಿ ನಾವು ಇದ್ವಿ. ಈಗ ಮುಂದೆ ಅಂಥ ಪರಿಸ್ಥಿತಿಗೆ ಹೋಗಲ್ಲ. ಯಾಕೆಂದರೆ ಡೆಂಗ್ಯೂ ಅಂತ ಮಹಾಮಾರಿ ಬಂದರೆ ಯಾವುದೇ ರೀತಿ ಚಿಕಿತ್ಸೆ ಇರಲ್ಲ. ಹಂಗಾಗಿ ಯಾವುದೇ ರೀತಿ ಮನೆ ಮುಂದೆ ಆಗಲಿ ಮನೆ ಅಕ್ಕಪಕ್ಕ ಆಗಲಿ ನೀರು ಶೇಖರಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ
ನಮ್ಮ ಸ್ವಚ್ಛತೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ 2 hours ಜಾಸ್ತಿ ಕೆಲಸ ಮಾಡಿಸಿ ಎಲ್ಲ ಕಡೆ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಗರಸಭೆಯಿಂದ ಒಂದೇ ಸ್ವಚ್ಛತೆನ ಕಾಪಾಡೋಕ್ಕಾಗಲ್ಲ, ಸಾರ್ವಜನಿಕರ ಸಹಭಾಗಿತ್ವಕ್ಕೂ ಇದು ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ಅವ್ರ ಮನೆ ಒಳಗಡೆ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದು ನಗರಸಭೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರ ಮನೆ ಒಳಗಡೆ ಏನು ಶೇಖರಣೆ ಮಾಡ್ತಾ ಇದ್ದಾರೆ ನೀರು, ಅದನ್ನು ಕಡ್ಡಾಯವಾಗಿ ಪ್ರತಿ 5 ದಿನಕ್ಕೊಂದ್ಸಲಿ ಕ್ಲೀನ್ ಮಾಡಿ ಚೆಲ್ಲಿ ಅದನ್ನು ಕ್ಲೀನ್ ಮಾಡಿ ನಂತರ ಶೇಖರಣೆ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀನಿ. ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್.